ಎಲ್ಲರಿಗೂ ನಮಸ್ಕಾರ. ಇದು ಸೆಲ್ಫ್ ಲವ್ 365ನ ವರ್ಷದ 365 ದಿನವೂ ನಾವು ನಡೆಸ್ತಾ ಇರುವಂತಹ ಅರ್ಲಿ ಮಾರ್ನಿಂಗ್ ವೆಲ್ನೆಸ್ ಪ್ರೋಗ್ರಾಮಿನ ಭಾನುವಾರದ ಎಪಿಸೋಡ್. ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಇದನ್ನ ಎಲ್ಲರ ಬಳಿ ಹಂಚ್ಕೊಳ್ಳೋಣ ಅಂತ ಹೇಳಿ ಒಂದು ಇಂಟೆನ್ಸ್ ಸರ್ಕಲ್ ಮೆಡಿಟೇಷನ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಈ ಕ್ಲಾಸಲ್ಲಿ ಇರೋರು ಇಲ್ಲದೆ ಇರೋರು ಎಲ್ಲರಿಗೂ ಇದು ಲಾಭ ಸಿಗಲಿ ಅಂತ ಈ ವಿಡಿಯೋನ ಹಂಚ್ಕೊಳ್ತಾ ಇದ್ದೀವಿ. ನಾವು ಪ್ರತಿದಿನ ಬೆಳಗ್ಗೆ 5:30 ಎದ್ದು ಯೋಗ, ಧ್ಯಾನ, ಬ್ರೈನ್ ಟ್ರೈನಿಂಗ್ ಮತ್ತು ವೆಲ್ನೆಸ್ ಪ್ರೋಗ್ರಾಮಿಂಗ್ ಮಾಡ್ತೀವಿ. ಆ್ಯಂಡ್ ವಿ ಹ್ಯಾವ್ ಅ ಕಮ್ಯುನಿಟಿ, ಬಿಗ್ ಕಮ್ಯುನಿಟಿ ಆಫ್ ಥೌಸಂಡ್ಸ್ ಆಫ್ ಪೀಪಲ್. ಭಾನುವಾರ ಲೈವ್ ಇಂಟ್ರಾಕ್ಷನ್ ಇರುತ್ತೆ ನನ್ನ ಜೊತೆಯಲ್ಲಿ. ಪ್ರತಿ ಭಾನುವಾರನೂ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ತೀವಿ. ಆ ಥರದ್ದೇ ಒಂದು ಸತ್ಸಂಗ ಇದಾಗಿದೆ. ಬಟ್ ವಿತ್ ಅ ಕೈಂಡ್ ಹಾರ್ಟ್ ಆಫ್ ಆಲ್ ದ ಪಾರ್ಟಿಸಿಪೆಂಟ್ಸ್ ವಿ ಆರ್ ಶೇರಿಂಗ್ ವಿತ್ ಪಬ್ಲಿಕ್ ಆಸ್ ವೆಲ್. ಸೊ ಬನ್ನಿ, ಮೊದಲು ಒಂದು ಇಂಟೆನ್ಸ್ ಸರ್ಕಲ್ ಮೆಡಿಟೇಷನ್ ಮಾಡೋಣ. ಅದರ ಆನಂದವನ್ನು ಆಳವಾಗಿ ಅನುಭವಿಸೋಣ. ತದನಂತರ ಇನ್ನೂ ಸಾಕಷ್ಟು ವಿಶೇಷವಾದ ವಿಷಯಗಳನ್ನು ತಿಳ್ಕೊಳ್ಳೋಣ, ಅಳವಡಿಸ್ಕೊಳ್ಳೋಣ. ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರೋ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಯು ಡೂ ಟು ಹ್ಯುಮ್ಯಾನಿಟಿ. ಆತ್ಮದಿಂದ ನಿಮಗೆ ನಮಸ್ಕಾರ ಮತ್ತು ವಂದನೆಗಳು. ಆರಾಮವಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಗಮನವನ್ನ ಸಂಪೂರ್ಣವಾಗಿ ನಿಮ್ಮ ಸಹಜವಾದ ಉಸಿರಾಟಕ್ಕೆ ವರ್ಗಾಯಿಸಿ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಆರಾಮವಾಗಿ ಕಣ್ಣು ಮುಚ್ಕೊಳ್ಳಿ. ಗಮನವನ್ನ ಸಂಪೂರ್ಣವಾಗಿ ನಿಮ್ಮ ಸಹಜವಾದ ಉಸಿರಾಟಕ್ಕೆ ವರ್ಗಾಯಿಸಿ. ಆತ್ಮೀಯರೇ, ಎಂಥ ಅದ್ಭುತವಾದ ಸುವರ್ಣಾವಕಾಶ. ನಾವೆಲ್ಲರೂ ಒಬ್ಬಳೇ ತಾಯಿಯ ಮಕ್ಕಳು. ವಾಸ್ತವದಲ್ಲಿ ಆ ಜಗನ್ಮಾತೆಯನ್ನ ಆ ಜಗಜ್ಜನನಿಯನ್ನ ನಾವೆಲ್ಲರೂ ಈ ಸುಂದರವಾದ ಸತ್ಸಂಗದಲ್ಲಿ ಹುಣ್ಣಿಮೆಯ ದಿನ ತಾಯಿಯ ಕೈತುತ್ತನ್ನು ಸೇವನೆ ಮಾಡಲು ಸಂಭ್ರಮದಿಂದ ಕುಳಿತ ಮುಗ್ಧ ಮಕ್ಕಳ ರೀತಿ ಆಕೆಯ ಸುತ್ತಲೂ ಕುಳಿತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಮಧ್ಯದಲ್ಲೊಂದು ದೇವಿಯ ಬೃಹದಾಕಾರದ ಬೆಳಕಿನ ಶಕ್ತಿಯನ್ನು ಆನಂದ ಸ್ವರೂಪಿಣಿಯಾಗಿ ಕಲ್ಪಿಸಿಕೊಳ್ಳಿ. ಎಷ್ಟು ಒಲವಿನಿಂದ, ಪ್ರೀತಿಯಿಂದ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಆ ಜಗನ್ಮಾತೆಯ ಅನುಕಂಪವನ್ನು ಒಮ್ಮೆ ತೀಕ್ಷ್ಣವಾಗಿ, ಸೂಕ್ಷ್ಮವಾಗಿ ಗಮನಿಸಿ. ಆ ಜಗನ್ಮಾತೆಯು ನಿಮ್ಮ ಜನ್ಮವಾದ ಕ್ಷಣದಿಂದ ಪ್ರತಿ ಕ್ಷಣವೂ, ಪ್ರತಿ ಗಳಿಗೆಯೂ ನಿರಂತರವಾಗಿ ಜ್ಞಾನಧಾರೆಯನ್ನು ಹರಿಸುತ್ತಾ ನಿಮ್ಮೆಲ್ಲರನ್ನು ಆನಂದದ ಲಹರಿಯಲ್ಲೇ ಇರಿಸಲು ಸತತವಾಗಿ ಮಾಡುತ್ತಿರುವ ಪ್ರಯತ್ನವನ್ನು ಒಮ್ಮೆ ಸೂಕ್ಷ್ಮವಾಗಿ ಅನುಭವಿಸುವ ಪ್ರಯತ್ನವನ್ನು ಮಾಡಿ.
how continuous, how intense, how evident her constant effort to uplift you and me and to pour in the sweetness of Ananda is. ಎಷ್ಟು ನಿರಂತರ, ಎಷ್ಟು ಸುಂದರ, ಎಷ್ಟು ವಿಸ್ಮಯಕಾರಿ ಆಕೆಯ ಎಡಬಿಡದ ಈ ಪ್ರಯತ್ನ ಎಂಬುದನ್ನು ಒಮ್ಮೆ ಅರ್ಥ ಮಾಡಿಕೊಳ್ಳಿ. ಸದಾಕಾಲ ನಮ್ಮ ನಿಮ್ಮೆಲ್ಲರನ್ನು ಆನಂದದಲ್ಲಿರಿಸಲು, ಆನಂದದ ನಿಜವಾದ ಮನೆಗೆ ಕರೆತರಲು, ಆನಂದವನ್ನೇ ನಮ್ಮನಾಗಿಸಲು ಆ ಜಗನ್ಮಾತೆಯು ಮಾಡುತ್ತಿರುವ ಎಡಬಿಡದ ಪ್ರಯತ್ನವನ್ನು ಒಮ್ಮೆ ನೋಡಿ. ನಮಗೆ ಈ ಸತ್ಯವನ್ನು ಅನಾವರಣಗೊಳಿಸಿಕೊಳ್ಳಲು ಆಕೆ ಪಡುತ್ತಿರುವ ಪರಿಶ್ರಮಕ್ಕೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ. ನಮ್ಮಂಥವರ ಮೇಲೂ ಇಷ್ಟು ಆಳವಾದ ನಂಬಿಕೆಯನ್ನಿಟ್ಟ ಅವಳ ಮುಗ್ಧತೆಗೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ. ನಮ್ಮೆಲ್ಲ ಅಜ್ಞಾನ ಮೌಢ್ಯಗಳನ್ನು ನಿರಂತರವಾಗಿ ಕ್ಷಮಿಸಿ. ಅಸಂಖ್ಯಾತ ಅವಕಾಶಗಳನ್ನು ಧಾರೆ ಎರೆಯುತ್ತಿರುವ ಆಕೆ ಕರುಣೆಗೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ. ನಮ್ಮ ಅಜ್ಞಾನ, ಅಸಡ್ಡೆ, ನಿರ್ಲಕ್ಷ್ಯದಿಂದ ಆಕೆಗಾಗುತ್ತಿರುವ ನೋವುಗಳನ್ನೆಲ್ಲ ಭರಿಸಿ ಧರಿಸಿ, ಅಷ್ಟಾಗಿಯೂ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡುತ್ತಿರುವ ಆಕೆಯ ಪ್ರೀತಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ. ನಮ್ಮನ್ನು ಉದ್ಧಾರ ಮಾಡದೆ ಬಿಡಲೊಲ್ಲೇ ಎಂದು ದೃಢವಾಗಿ ಸಂಕಲ್ಪ ತೊಟ್ಟ ಆಕೆಯ ಛಲಕ್ಕೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ. ನಮ್ಮನ್ನು ಮುಕ್ತಗೊಳಿಸಲು, ನಮ್ಮ ಆತ್ಮೋದ್ಧಾರವನ್ನು ಮಾಡಲು ಆಕೆ ಉಣಬಡಿಸುತ್ತಿರುವ ಅಸಂಖ್ಯಾತ ಅವಕಾಶಗಳಿಗೆ ಧನ್ಯವಾದವನ್ನು ಸಲ್ಲಿಸಿ. ಈ ಕ್ರಿಯೆಯನ್ನು ಸ್ಪಷ್ಟಗೊಳಿಸಲು, ಸುಲಭಗೊಳಿಸಲು
ಸಾವಿರಾರು ಜನದ ಸತ್ಸಂಗವನ್ನು ನಿರ್ಮಿಸಿ ಆ ಸುಂದರವಾದ ಶಕ್ತಿಯ ಆವೃತ್ತಿಯಲ್ಲಿ ಈ ಕ್ಷಣದಲ್ಲಿ ನಮ್ಮನ್ನು ಇರಿಸುವುದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸಿ. ದಟ್ಟವಾದ ಕಾಡಿನಲ್ಲಿ ದಾರಿ ತಪ್ಪಿದ ಓರ್ವ ವ್ಯಕ್ತಿ ಅದೇ ದಾರಿಯಲ್ಲಿ ಆತ್ಮವಿಶ್ವಾಸದಿಂದ ಸ್ಪಷ್ಟವಾಗಿ ಸಾಗುತ್ತಿರುವ ಇನ್ನೋರ್ವ ಪ್ರವಾಸಿಗನನ್ನು ಮಾರ್ಗದರ್ಶನ ಯಾಚಿಸಿ ಗುರಿ ತಲುಪುವ ರೀತಿ. ಈ ರೀತಿಯ ಸತ್ಸಂಗದಲ್ಲಿ ಒಬ್ಬರ ಜೊತೆಯಲ್ಲೊಬ್ಬರು ಕೈ ಹಿಡಿದು ಭಾರವನ್ನಂಚಿಕೊಂಡು ಆನಂದದಲ್ಲಿ ಸುಂದರವಾದೊಂದು ಗೀತೆಯನ್ನು ಕೇಳುತ್ತಾ ಹರಟೆ ಮಾಡುತ್ತಾ ದಾರಿ ಸಾಗಿಸುವ ರೀತಿ ನಮ್ಮನ್ನು ಎಷ್ಟು ಸುಂದರವಾಗಿ ಸಂಭ್ರಮದಲ್ಲಿ ಆನಂದದಲ್ಲಿ ನಮ್ಮ ಗುರಿಯ ಕಡೆಗೆ ಆಕೆ ತಲುಪಿಸುತ್ತಿದ್ದಾಳೆ ಎಂಬ ಜಾಣ್ಮೆಗೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ. ಪೂರ್ವಜನ್ಮದ ಕರ್ಮಗಳಿಂದ, ದೈಹಿಕ ಕಾಯಿಲೆಗಳಿಂದ, ಸಂಬಂಧದಲ್ಲಾಗುವ ವೈಮನಸ್ಯದಿಂದ ವ್ಯಾವಹಾರಿಕ ಜೀವನದಲ್ಲಾಗುವ ಅಸಮಾಧಾನಗಳಿಂದ ಮನನೊಂದು ದುಃಖಕ್ಕೊಳಗಾಗಬಾರದೆಂದು ಅಸಂಖ್ಯಾತ ಸಣ್ಣ ಪುಟ್ಟ ಖುಷಿಗಳ ರಾಶಿಯನ್ನು ನಮ್ಮ ಸುತ್ತಲಿರಿಸಿರುವ ಆಕೆಯ ಕೃಪೆಗೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ. ಪ್ರತಿದಿನ ನಿಮ್ಮನ್ನು ನೋಡಿ ಮುಗುಳು ನಗೆ ಸೂಸುವ ಅಸಂಖ್ಯಾತ ನಕ್ಷತ್ರಗಳು, ಹೂಗಳು, ಬಣ್ಣಗಳು, ಮೋಡಗಳು, ವಿಚಾರಧಾರೆಗಳು, ನಿರಂತರವಾಗಿ ನಮಗೆ ಶಕ್ತಿಯನ್ನುಣಿಸಿ ನಮ್ಮ ನಿಜವಾದ ಗುರಿಯ ಕಡೆಗೆ ಸತತವಾಗಿ ನಮ್ಮನ್ನು ದುಡುತ್ತಿರುವ ಆಕೆ ಮಾರ್ಗದರ್ಶನಕ್ಕೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ. ಆತ್ಮೀಯರೇ, ಮತ್ತೊಮ್ಮೆ ಈಗ ನೀವು ಈ ಅಮೋಘವಾದ ಸಾವಿರಾರು ಸಂಖ್ಯೆಯ ಆವೃತ್ತಿಯಲ್ಲಿ
ಒಬ್ಬರ ಬದಿಯಲ್ಲೊಬ್ಬರು ಆನಂದದಲ್ಲಿ ಹಾಲನ್ನುಣಿಸುವಾಗ ಪಿಳಪಿಳನೆ ಶುಭ್ರವಾದ ಕಣ್ಣನ್ನಾಡಿಸುತ್ತಾ ಸವಿಯನ್ನು ಉಣ್ಣುವ ಮಗುವಿನ ರೀತಿ ನಾವೆಲ್ಲರೂ ಆಕೆ ಆನಂದದ ಭೋಜನವನ್ನು ಸಂಪೂರ್ಣವಾಗಿ ಉಂಡು ತೃಪ್ತರಾಗಿ ಪರಮಾನಂದದಲ್ಲಿ ಆಕೆ ಸೌಂದರ್ಯವನ್ನು ನೋಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಒಬ್ಬರ ಜೊತೆಯಲ್ಲೊಬ್ಬರು ನಿಧಾನವಾಗಿ ಈಗ ಹೃದಯದಿಂದ ಹೃದಯಕ್ಕೆ ಅಬ್ಬ ಈ ಶಕ್ತಿಯನ್ನು ವರ್ಗಾಯಿಸುತ್ತಾ ಇದು ನಮ್ಮಿಂದ ಹೊರಗೋಗುತ್ತಿದ್ದ ಹಾಗೆ, ನಮ್ಮೊಳಗೆ ಪ್ರವೇಶ ಮಾಡುತ್ತಿದ್ದ ಹಾಗೆ ಇನ್ನೂ ವಿಸ್ತಾರವಾಗಿ ವಿಶಾಲವಾಗಿ ನಮ್ಮೊಳಗಿನ ಪ್ರೀತಿಯು ಹರಡುತ್ತಿರುವ ಹಾಗೆ ಭಾವಿಸಿ ಆತ್ಮೀಯರೇ, ನಾವೆಲ್ಲರೂ ಒಂದಾಗಿ ಆತ್ಮದ ಲೋಕದ ಬಂಧುಗಳಾಗಿ ನಮ್ಮೆಲ್ಲರಿಗೂ ಇರುವ ಏಕೈಕ ತಾಯಿಯನ್ನು ಒಳಗಣ್ಣಿನಿಂದ ನೋಡುತ್ತಿರುವ ಈ ಸಂಭ್ರಮವನ್ನು ಇನ್ನು ಆಳವಾಗಿ ಅನುಭವಿಸುತ್ತಾ ನಿಷ್ಕಲ್ಮಶವಾದ ಪ್ರೀತಿಯಲ್ಲಿ ಸಹೋದರ ಸಹೋದರಿಯರು, ನಮ್ಮ ಒಡ ಹುಟ್ಟಿದವರು, ಸಕಲ ಸೌಭಾಗ್ಯಗಳನ್ನು ಅನುಭವಿಸಲಿ ಎಂಬುವ ನಿಷ್ಕಲ್ಮಶವಾದ ಪವಿತ್ರವಾದ ಆಶಯವೇ ಹೇಗಿರುತ್ತದೆಯೋ ಹಾಗೆಯೇ ಈ ಸತ್ಸಂಗದಲ್ಲಿರುವ ಎಲ್ಲ ಅಸಂಖ್ಯಾತ ಜನರಿಗೂ ಆ ನಿಷ್ಕಲ್ಮಶವಾದ ಪ್ರೀತಿಯನ್ನು ಹರಡುತ್ತಿರುವ ಹಾಗೆ ಅನುಭವಿಸಿ. ಆಕೆಯು ಸದಾಕಾಲ ಹಂಚುತ್ತಿರುವ ಈ ಸುಖವನ್ನು ಅರ್ಥ ಮಾಡಿಕೊಂಡು ಉಪಯೋಗಿಸಿಕೊಂಡು ಸ್ವೀಕರಿಸಿ ಶಾಂತವಾದ ಸುಖಕರವಾದ ಸಂಭ್ರಮಭರಿತ ಜೀವನವನ್ನು ನಾವೆಲ್ಲರೂ ಅನುಭವಿಸೋಣ ಎಂಬ ಸಂಕಲ್ಪವನ್ನು ಮಾಡುತ್ತಾ ಈ ಆನಂದವನ್ನು, ಈ ಸಂಪರ್ಕವನ್ನು, ಹೃದಯದಿಂದ ಹೃದಯಕ್ಕೆ ಈ ಬಂಧನವನ್ನು ಬನ್ನಿ ಇನ್ನೂ ಆಳವಾಗಿ ಅನುಭವಿಸೋಣ. ಈ ಸ್ಥಿತಿಯಲ್ಲಿ, ಈ ಅನುಭವದಲ್ಲಿ ಎಲ್ಲವೂ ಇದೆ. ಆ ಎಲ್ಲವೂ ಇರುವ ಪ್ರೀತಿಯ ಧಾರೆಯೇ ನಾನಾಗಿದ್ದೇನೆ ಎಂದು ಎದೆ ಉಬ್ಬಿಸುತ್ತಾ ತನ್ನ ಸಾಧನೆಯೊಂದನ್ನು ಮಾಡಿದಾಗ ತಾಯಿಯ ಮುಂದೆ, ಅಮ್ಮ ಇದೋ ನನ್ನ ಸಾಧನೆಯನ್ನು ನೋಡು ಎಂದು ಹೆಮ್ಮೆಯಿಂದ ಆಕೆ ಮುಂದೆ ನಿಲ್ಲುವ ರೀತಿ.
ಆಕೆಯ ಕೃಪೆಯನ್ನು ಅರ್ಥ ಮಾಡಿಕೊಳ್ಳುವ, ಪರಮ ಜ್ಞಾನವನ್ನು ತಿಳಿಯುವ ಈ ಜಿಜ್ಞಾಸೆಯನ್ನೇ ಸಾಧನೆಯನ್ನಾಗಿ ನೋಡುತ್ತಾ ಆ ಜಗನ್ಮಾತೆಯು ಸಂಭ್ರಮಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಈ ಮಾರ್ಗಕ್ಕಿಳಿದ ನಮ್ಮನ್ನು ಬಾಚಿ ತಬ್ಬಾಡುತ್ತಾ ಸದಾಕಾಲ ಈ ರೀತಿಯ ಮತ್ತು ಇನ್ನೂ ಉನ್ನತವಾದ ಆನಂದವನ್ನು ಅನುಭವಿಸು ಎಂದು ಆಶೀರ್ವದಿಸುತ್ತಿರುವುದನ್ನು ಕಲ್ಪಿಸಿಕೊಳ್ಳುತ್ತಾ ಈ ಸಂಭ್ರಮವನ್ನು, ಈ ಆನಂದವನ್ನು ನಾವೆಲ್ಲರೂ ಹಬ್ಬದ ರೀತಿ ಆಚರಿಸುತ್ತಿರುವುದನ್ನು ಸ್ಪಷ್ಟವಾಗಿ ನೋಡುವ ಕಲ್ಪನೆಯನ್ನು ಮಾಡಿ. ಆತ್ಮೀಯರೇ, ಆತ್ಮದ ಲೋಕದಲ್ಲಿ ಆತ್ಮಬಂಧುಗಳಾಗಿ ನಾವೆಲ್ಲರೂ ನಕ್ಷತ್ರಗಳಾಗಿ ಫಳಫಳನೆ ಹೊಳೆಯುತ್ತಾ ಆಕೆಯ ಸುತ್ತಲೂ ಕಮಲದ ಹೂವಿನ ಸುತ್ತಲೂ ಇರುವ ಜೇನುದುಂಬಿಗಳಾಗಿ ಹಾಡುತ್ತಾ, ಸಂಭ್ರಮಿಸುತ್ತಾ, ಕುಣಿಯುತ್ತಾ, ಆ ಸವಿಯನ್ನು ಸವಿಯುತ್ತಾ ತೃಪ್ತರಾಗಿ ಮೈಮರೆತು ಬೇರೊಂದು ಲೋಕದಲ್ಲಿ ಆನಂದದ ಲಹರಿಯಲ್ಲಿ ತೇಲುತ್ತಿರುವ ಹಾಗೆ ಅನುಭವಿಸಿ. ಈ ಕ್ಷಣದಿಂದ ನಮ್ಮ ಮೂಲಕ ಬರುವ ಎಲ್ಲ ವಿಚಾರಧಾರೆಗಳು, ಹೊರಹೊಮ್ಮುವ ಭಾವನೆಗಳು, ಮಾಡುವ ಕೆಲಸಗಳೆಲ್ಲವೂ ಇದೇ ಸಂಭ್ರಮ ಆನಂದದಲ್ಲಿರುತ್ತದೆ ಎಂಬುದನ್ನು ದಿವ್ಯ ದೃಷ್ಟಿಯ ರೀತಿ ನೋಡುತ್ತಾ ಈ ಆನಂದವನ್ನು ಇನ್ನು ಆಳವಾಗಿ ನಿಮ್ಮ ಹೃದಯದೊಳಗೆ ಇಳಿಸಲು ಪ್ರಯತ್ನಿಸಿ.
ಇನ್ನು ನಿನ್ನ ಪ್ರೀತಿ ಮಾಡಿಲು, ಇನ್ನು ನಿನ್ನ ಪ್ರೀತಿ ಮಾಡಿಲು, ಹೊಂಗೆಯಂತೆ ತಂಪು ನೆರಳು, ಹೊಂಗೆಯಂತೆ ತಂಪು ನೆರಳು, ಅಮ್ಮ ನಿನ್ನ ಕರುಣೆ ಹೊನಲು ಹರಿಯುತ್ತಿಹುದು ಹಗಲು ഇരുಳು, ಅಮ್ಮ ನಿನ್ನ ಕರುಣೆ ಹೊನಲು ಹರಿಯುತ್ತಿಹುದು ಹಗಲು ഇരുಳು, ಇನ್ನು ನಿನ್ನ ಪ್ರೀತಿ ಮಾಡಿಲು, ಇನ್ನು ನಿನ್ನ ಪ್ರೀತಿ ಮಾಡಿಲು, ಹೊಂಗೆಯಂತೆ ತಂಪು ನೆರಳು, ಅಮ್ಮ ನಿನ್ನ ಕರುಣೆ ಹೊನಲು ಹರಿಯುತ್ತಿಹುದು ಹಗಲು ഇരുಳು, ಅಮ್ಮ ಅಮ್ಮ. ನಿನ್ನ ಎದೆಯ ಹಾಲು ಸವಿದು ನನ್ನ ನಡೆಯು ನುಡಿಯು ಎನೆದು, ನಿನ್ನ ಎದೆಯ ಹಾಲು ಸವಿದು ನನ್ನ ನಡೆಯು ನುಡಿಯು ಎನೆದು, ನಿನ್ನ ಕೈಯ ತುತ್ತು ಎಂದು, ನಿನ್ನ ಕೈಯ ತುತ್ತು ಎಂದು ಕ್ಷಯಿಸದಂಥ ಅಮೃತ ಬಿಂದು, ಅಮ್ಮ ಅಮ್ಮ ನಿನ್ನ ಕರುಣೆ ಹೊನಲು ಹರಿಯುತ್ತಿಹುದು ಹಗಲು ഇരുಳು, ಅಮ್ಮ ಅಮ್ಮ. ನಿನ್ನ ಶಾಂತಿ ಸಹನೆಯಲ್ಲಿ ಎನಿತೋ ಜೀವ ಅರಳಿವೆ, ನಿನ್ನ ಶಾಂತಿ ಸಹನೆಯಲ್ಲಿ ಎನಿತೋ ಜೀವ ಅರಳಿವೆ, ನೀನು ಶುಭದಿ ಹರಸುವಲ್ಲಿ, ನೀನು ಶುಭದಿ ಹರಸುವಲ್ಲಿ ನನ್ನದು ಕೂಡ ಕರಗಿದೆ, ಅಮ್ಮ ಅಮ್ಮ ನಿನ್ನ ಕರುಣೆ ಹೊನಲು ಹರಿಯುತ್ತಿಹುದು ಹಗಲು ഇരുಳು, ಅಮ್ಮ ಅಮ್ಮ. ನಿನ್ನ ತ್ಯಾಗದಿರುವಿನಲ್ಲಿ ಎಷ್ಟೋ ಮನೆಯು ಬೆಳಗಿವೆ, ನಿನ್ನ ತ್ಯಾಗದಿರುವಿನಲ್ಲಿ ಎಷ್ಟೋ ಮನೆಯು ಬೆಳಗಿವೆ, ನಿನ್ನ ನಾನು ನೆನೆಯುವಲ್ಲಿ, ನಿನ್ನ ನಾನು ನೆನೆಯುವಲ್ಲಿ ಪೂಜ್ಯ ಭಾವ ಸ್ಫುರಿಸಿದೆ, ಅಮ್ಮ ಅಮ್ಮ ನಿನ್ನ ಕರುಣೆ ಹೊನಲು ಹರಿಯುತ್ತಿಹುದು ಹಗಲು ഇരുಳು, ಅಮ್ಮ ನಿನ್ನ ಕರುಣೆ ಹೊನಲು ಹರಿಯುತ್ತಿಹುದು ಹಗಲು ഇരുಳು, ಇನ್ನು ನಿನ್ನ ಪ್ರೀತಿ ಮಾಡಿಲು, ಇನ್ನು ನಿನ್ನ ಪ್ರೀತಿ ಮಾಡಿಲು, ಹೊಂಗೆಯಂತೆ ತಂಪು
ಹರಿಯುತ್ತಿಹುದು ಹಗಲು ಇರುಳು ಅಮ್ಮ 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 ದೀರ್ಘವಾಗಿ ಉಸಿರಾಡಿ ನಿಧಾನವಾಗಿ ಕೈಕಾಲುಗಳಲ್ಲಾಡಿಸಿ. Only when you're ready, do deep breathing. Only when you're ready, slowly come out and come back to normal. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 30ನೇ ತಾರೀಕು ವಿ ಆರ್ ಡೂಯಿಂಗ್ ಅ ಕನ್ನಡ ಬುಕ್ ಲಾಂಚ್. ನನ್ನ 5 ವರ್ಷ ಅಂದರೆ ಕಮ್ಮಿ ಅನಿಸುತ್ತೆ, ಯಾಕಂದರೆ ಈ ಪುಸ್ತಕ ಬರೆಯೋದ್ರ ಹಿಂದೆ ಇರೋ ಒಂದು ಎಫರ್ಟ್ ಏನಿದೆ ಅದು 15 ವರ್ಷಕ್ಕೂ ಮೀರಿದ್ದು. ಆ್ಯಂಡ್ ತುಂಬ ಜನ ಮಾಸ್ಟರ್ಸು ನಂಗೆ ತುಂಬ ಆವಾಗವಾಗ ಹೇಳೋರು, ವೇರ್ ಈಸ್ ಯುವರ್ ಬುಕ್, ವೇರ್ ಈಸ್ ಯುವರ್ ಬುಕ್ ಅಂತ. ಇಟ್ಸ್ ಬೀನ್ ಆಲ್ಮೋಸ್ಟ್ 5 years, ಐಲ್ ಬಿ ವೆರಿ ಆನೆಸ್ಟ್. 5 ವರ್ಷದಿಂದ ಬರೀತೇನೆ, ಇನ್ನೇನು ಬಂದ್ಬಿಡುತ್ತೆ, ಇನ್ನೇನು ಬಂತು ಅಂತ ಪೇಪರಲ್ಲಿ ಗೀಚಿ ರಾಶಿ 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 ನನ್ನ ಲೈಬ್ರರಿಲಿ ತುಂಬ್ತಾ ಇದ್ದೆ. ಅದರಲ್ಲಿ ಒಂದು ಭಾಗ ಇನ್ನೂ ಅದನ್ನು ಬುಕ್ ಮಾಡೋದು ಒಂದು 20 ವಾಲ್ಯೂಮ್ ಆಗುತ್ತೇನೋ ಅದೆಲ್ಲ. ಸೊ ಅದರಲ್ಲಿ ಒಂದು ಭಾಗದ್ದು ಪುಸ್ತಕವನ್ನು ನನ್ನ ಯೂನಿವರ್ಸಿಟಿಲಿ ಅಮೆರಿಕಾದಲ್ಲಿ ಏನು ಅಲ್ಯುಮಿನಿ ಅಸೋಸಿಯೇಷನ್ ಇದು ಗ್ಯಾದರಿಂಗ್ ಮಾಡಿದ್ರು. ಆಗ ದೇವರ್ ಲೈಕ್ ಎನಫ್ ಇಸ್ ಎನಫ್ ಪೂರ್ವಿ, ಗೆಟ್ ಯೋರ್ ಬುಕ್ ಆ್ಯಂಡ್ ಕಮ್ ಅಂತ ಇದು ಮಾಡಿದ್ರು. ಸೊ ಆಗ ಫಾಸ್ಟಾಗಿ ಮುಗಿಸಿ ನವಂಬರಲ್ಲಿ ಆಗ್ಲಿಂದನೂ ಬರೀ ಕನ್ನಡ ಬರ್ತಾ ಇದೆ, ಬಂತು ಇನ್ನೇನು ಬಂತು ಅಂತ. ಆ್ಯಂಡ್ ಅಫ್ಕೋರ್ಸ್ ನಾನು ಬರೆದಿದ್ದು ಇಂಗ್ಲೀಷಲ್ಲಿ ಆಗಿದ್ದರಿಂದ ಅದು ಟ್ರಾನ್ಸ್ಲೇಟ್ ಆಗ್ತಾಯಿತ್ತು. 30ನೇ ತಾರೀಕು ಇದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಸೊ ಅಫ್ಕೋರ್ಸ್ ಇದು ಫ್ರೀ ಇವೆಂಟೇ, ವಿಜಯನಗರ ಬೆಂಗಳೂರು ಭಂಡ್ ಸಂಘದಲ್ಲಿ. ಬಟ್ ಒಂದು ರಿಜಿಸ್ಟ್ರೇಷನ್ ಶುಲ್ಕ ಅಂತ ಇಟ್ಟಿದ್ದೀವಿ, 199 rupees. ಯಾಕೆಂದರೆ ನೀವು ಬಂದು ನಿಮ್ಮ ಸೀಟನ್ನು ನೀವು ನಾನು ಬರ್ತೀನಿ ಅಂತ ನಿಮ್ಮ ಹೆಸರು ಕೊಟ್ಟರೆ, ಆಮೇಲೆ ಬರಲಿಲ್ಲ ಅಂದರೆ ಆ ಸೀಟ್ ಖಾಲಿ ಇರೋದು ಚೆನ್ನಾಗಿರಲ್ಲ. ಯಾಕಂದರೆ ಆ ಸೀಟಿಗೆ ಇನ್ನೆಷ್ಟೋ 1000 ಜನ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ. ಅದನ್ನು ನೀವು ಬರ್ತೀನಿ ಅಂದರೆ ಇಟ್ಸ್ ಅ ಪ್ರಾಮಿಸ್ ಟು ಯೋರ್ ಸೆಲ್ಫ್ ದಟ್ ನೀವು ಬಂದೇ ಬರ್ತೀರಾ ಅಂತ. ಇನ್ನೊಂದು ಊಟದ ವ್ಯವಸ್ಥೆ ಇರುತ್ತೆ, ಅದು ಕೂಡ ನೀವು ಬರಲ್ಲ ಅಂತ ಹೇಳಿ ಮತ್ತು ಊಟ ವೇಸ್ಟ್ ಆಗೋದನ್ನು ನಾನು ಖಂಡಿತ ಟಾಲ್ರೇಟ್ ಮಾಡಲ್ಲ. ಆದ್ದರಿಂದ ನೀವು ಬರ್ತೀನಿ ಅಂದರೆ ಬರ್ತೀನಿ ಮೇಡಮ್, ಊಟ ಮಾಡಿಕೊಂಡೇ ಹೋಗ್ತೀನಿ ಅಂತ ಪ್ರಾಮಿಸ್ ಅದು. ಅದರಿಂದ ದಯವಿಟ್ಟು ನೀವು 199 rupees ಅಷ್ಟೇ, ಅದು ರಿಜಿಸ್ಟ್ರೇಷನ್ನು ಜಸ್ಟ್ ಫಾರ್ಮ್ಯಾಲಿಟಿ ಅಷ್ಟೇ. ನೀವು ಬಂದು ಆ ಇವೆಂಟಲ್ಲಿ 9:00 ಇರುತ್ತೆ, ಆಲ್ಮೋಸ್ಟ್ 9 ಗಂಟೆಗೆ ಬನ್ನಿ. ಸೊ ದಟ್ ನೀವು ಕೂತ್ಕೊಂಡು, ನಾನು ಬೇಗ ಬಂದಿರ್ತೀನಿ, ಮಾತಾಡಿಸಿ ಎಲ್ಲ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಗಂಟೆ ನಾವು ಹರಟೆ ಹೊಡೆದು ಆಮೇಲೆ ಶುರು ಮಾಡ್ಬೋದು ಫಾರ್ಮಲಾಗಿ. ಅಫ್ಕೋರ್ಸ್ ಗಣ್ಯರು ಬರ್ತಾರೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ತುಂಬ ದೊಡ್ಡ ಸಾಧನೆ ಮಾಡಿದವ್ರನ್ನೇ ಮಾಡ್ಕೊಳ್ತಾ ಇದ್ದೀವಿ. ಯಾರು ಅದು ಆದಷ್ಟು ಬೇಗ ಗೆಸ್ಟ್ ಲಿಸ್ಟ್ ಎಲ್ಲ ಹಾಕ್ತೀನಿ ಸೋಷಿಯಲ್ ಮೀಡಿಯಾದಲ್ಲೇ. ಸೊ ಇಲ್ಲಿ ವಿಶೇಷತೆ ಏನು ಅಂದರೆ, ಪುಸ್ತಕದ ಬಿಡುಗಡೆ ಜೊತೆಯಲ್ಲಿ ಈ ಪುಸ್ತಕವನ್ನು ಯಾವ ರೀತಿ ಅರ್ಥೈಸ್ಕೊಳ್ಬೇಕು. ಯಾಕಂದರೆ ಇದು ಸುಮ್ಮನೆ ಏನೋ ಇಂಟರ್ನೆಟಲ್ಲಿ ಗೂಗಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಏನೋ ಏನು ಬೇಕಾದ್ರೆ ಸಿಗುತ್ತೆ ಅಂತ ಮಾಡಿರೋ ಬುಕ್ಕಲ್ಲ ಇದು. ನಾನು 15 ವರ್ಷ ಈ ವರ್ಲ್ಡ್ ರೆಕಾರ್ಡ್ ಮಾಡೋ ಲೆವೆಲ್ಲಿಗೆ, ಈಗ ತಾನೇ ನಾವು ಕೇಳ್ತಾ ಇದ್ವಿ ಆ ಜಗನ್ಮಾತೆ ಹೃದಯದಲ್ಲೇ ಅವ್ರನ್ನ ವಾಸಿ ಮಾಡಿ ಇವ್ರನ್ನ ವಾಸಿ ಮಾಡು ಅಂತ ಡಿಕ್ಟೇಷನ್ ಕೊಟ್ಟು ಅವ್ರ ಬಾಯಲ್ಲಿ ಅಯ್ಯೋ ನಾನು ಚೆನ್ನಾಗಾದೆ ಅಂತ ಆಡಿಸಿದಾಳಲ್ಲ, ಅದರ ಸೂತ್ರಗಳಿವು. ಐ ವಿಲ್ ಬಿ ವೆರಿ ಈಗರ್ ಟು ಸಿ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಇನ್ನು ಸೆಲ್ಫ್ ಲವ್ 365 ಬಗ್ಗೆ ಮಾತಾಡೋಣ, ಆ್ಯಂಡ್ ದೆನ್ ವಿಲ್ ವೈಂಡ್ ದ ಕ್ಲಾಸ್. ನಮಸ್ಕಾರಮ್ಮ. ಎಸ್ ಮ್ಯಾಮ್, ಗುಡ್ ಮಾರ್ನಿಂಗ್ ಅಮ್ಮ. ಮ್ಯಾಮ್. ಯಾವಾಗಲಿಂದ ಇದ್ದೀರಾ ಸೆಲ್ಫ್ ಲವ್ 365ಲಿ? ಮ್ಯಾಮ್ ಜಾನ್ವರಿಯಿಂದಾನೇ ಇದೆ. ಓ ದಟ್ಸ್ ಬ್ಯೂಟಿಫುಲ್. ಹಾಗಾದ್ರೆ ನಾನು ಹೇಳಿ, ನಿಮ್ಗೆ ಹೇಗಿದೆ? ಲಾಸ್ಟ್ ಟೈಮ್ ಮಾತಾಡಿದ್ರವಲ್ಲೇನೆ ಲೈವ್ ಅಲ್ಲಿ, ಓ ಹೌದಾ, ಲೈಕ್ 1 month ಬ್ಯಾಕ್. ಓಕೆ ಹೇಳಿಮ್ಮ, ಹೇಗಿದೆ ಸೆಲ್ಫ್ ಲವ್ 365? ಮ್ಯಾಮ್ ಸೆಲ್ಫ್ ಲವ್ ತುಂಬಾ ಸಖತ್ತಾಗಿದೆ. ಫಸ್ಟ್ ನಾನು ಲಾಸ್ಟ್ ಟೈಮ್ ಹೇಳಿದಾಗ ಮ್ಯಾನಿಫೆಸ್ಟೇಷನ್, ಸೆಲ್ಫ್ ಲವ್. ಇವಾಗ ಮೇ 1st ಇಂದ ಬ್ರೈನ್ ಜಿಮ್. ಓಹ್ ಸೊ ನಾನು ಇಲ್ಲಿ ಬ್ರೈನ್ ಮತ್ತೆ ಸೆಲ್ಫ್ ಲವ್ ಎರಡು ಮಿಕ್ಸ್ ಮಾಡ್ಬಿಟ್ಟು ಮಾತಾಡ್ಬಿಡ್ತೀನಿ. ನೆಕ್ಸ್ಟ್ ಇನ್ ಆಪರ್ಚುನಿಟಿ ಗೊತ್ತಿಲ್ಲ, ಅದಕ್ಕೆ ಎರಡು ಮಿಕ್ಸ್ ಮಾಡ್ಬಿಟ್ಟು ನನ್ಗೆ ಇವಾಗ ಆಗಿರೋ ಅನುಭವನ ಶೇರ್ ಮಾಡ್ಬಿಡ್ತೀನಿ ಒಂದೇ ಸಲ. ಹೇಳಿಮ್ಮ. ಸೊ ನಾವು ಮತ್ತೆ ಸೆಲ್ಫ್ ಲವ್ ಎರಡು ಕೇಳಿ ನೆಗೆಟಿವ್ ಥಾಟ್ಸ್ ಏನ್ ಬರ್ತಿತ್ತು ಆಲ್ರೆಡಿ ಅದು ಕಂಪ್ಲೀಟ್ ಕಡಿಮೆ ಆಗಿ ಒಂದು 10% ಅನ್ನೋದು ಬಂದಿತ್ತು. ವಾವ್. ಇನ್ನ ಬ್ರೈನ್ ಜಿಮ್ ಸ್ಟಾರ್ಟ್ ಲೈಕ್ 9 classes ಕೇಳಿದೀವಿ ನಿನ್ನೆ ತನಕ. 9 classes ಕೇಳಿ ನೀವು ಕೆಲವೊಂದು ಲೈಕ್ ಏನಾದ್ರು ನೆಗೆಟಿವ್ ಥಾಟ್ ನ ಬಂದೆ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿರಲ್ಲ, ಅದನ್ನ ಮೆಡಿಟೇಷನ್ ಲೈಕ್ ಮಾಡ್ತಾ ನಂಗೆ ನೆಗೆಟಿವ್ ಥಾಟ್ ಏನು ಬರ್ತಾನೆ ಇಲ್ಲ. ನಾನು ಏನ್ ಇಟ್ಕೊಂಡ್ಲಿ ಅಲ್ಲಿ ನೆಗೆಟಿವ್ ಥಾಟ್ ಅಂತ ಯೋಚನೆ ಮಾಡಿದ್ರು ನಂಗೆ ನೆಗೆಟಿವ್ ಥಾಟ್ಸ್ ಏನು ಬರ್ತಾನೆ ಇಲ್ಲ. ಅಷ್ಟು
ಥಾಟ್ಸ್ ಬರಕ್ ಕಡಿಮೆ ಆಗಿದೆ. Excellent. ಇಫ್ ಇನ್ ಕೇಸ್ ಏನಾದ್ರು ಅನ್ಸಿದ್ರು ಅದ್ ನನ್ ಮೈಂಡೇ ನನ್ಗೆ ಹೇಳ್ತೆ, ಭಾವನೆ ಯಾಕೆ ಹಂಗ ಅನ್ಕೊಂತ ಇದೀಯ, ಏನಾಗಲ್ಲ ಬಿಟ್ಬಿಡು ಅಂತ. ಹಂಗೆ ನನ್ ಬ್ರೈನ್ ಅನ್ಸಿದ ಸೆಕೆಂಡಿಗೆ ನನ್ ಬ್ರೈನ್ ಹೇಳ್ಬಿಡುತ್ತೆ ಅರೆ ವಾ. ಹಂಗೆ ಬಿಟ್ಬಿಡು. ಸೊ ಹಂಗಾಗಿ ಲೈಕ್ ಎಲ್ಲಾ ವೇ ಅಲ್ಲೂ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು. ಬ್ರೈನ್ ಜಿಮ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಥವಾ ಸೆಲ್ಫ್ ಲವ್ ಆಗಿರ್ಬೋದು. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ಈ 3 ಕ್ಲಾಸಲ್ಲಿ ಇರೋದಕ್ಕೆ. ಅಂಡ್ ಎಸ್, ಐ ಆಮ್ ಮ್ಯಾನಿಫೆಸ್ಟೇಷನ್ ಪ್ರೋ ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಿರಲ್ಲ, ಅದ್ರಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ ಇರ್ಬೇಕು ಅಂತ ನಾನು ಯಾವಾಗ್ಲೂ ದೇವ್ರ ಹತ್ರ ಕೇಳ್ಕೊತಾನೆ ಇರ್ತೀನಿ.